ಒಳಗಿರ್ತಕ್ಕಂಥ ಶ್ರೀರಾಮ ದೇವಸ್ಥಾನದ ಬಗ್ಗೆ ಇಷ್ಟೊತ್ತು ನಾನು ಮಾತಾಡಿದ್ದು ಒಂದು ಕಡೆ. ಆದ್ರೂ ದೇಶದ ಒಂದು ಚರಿತ್ರೆ ನಾವು ನೋಡುವಾಗ ಈ ರಾಮನ ದೇವಸ್ಥಾನನೋ ಅಥವಾ ಕೃಷ್ಣ ಜನ್ಮಸ್ಥಾನನೋ ಅಥವಾ ನಮ್ಮ ವಾರಣಾಸಿ ಒಳಗಿರ್ತಕ್ಕಂಥ ಈಶ್ವರ ದೇವಸ್ಥಾನನೇ ಇರ್ಬೋದು, ದೇವಸ್ಥಾನದ ಹೆಸರೊಳಗೆ ನಮಗೆ ಗೊತ್ತಿರಂಗೆ ಬಂಗಾರ ಇಟ್ಟಿಗೆಗಳು ಬಂದೈತಿ, ಬೆಳ್ಳಿ ಇಟ್ಟಿಗೆಗಳು ಬಂದೈತಿ, ವಜ್ರ ವೈಡೂರ್ಯ ಮಾಲೆಗಳು ಬಂದೈತಿ. ಬಡವರು ತನ್ನ ಊಟ ಬಿಟ್ಟು ಇಲ್ಲಿಂದ ನಾವು ದಾನಗಳು ಮಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನಮ್ಮ ದೇಶದೊಳಗೆ ಈ 2 ಅಕ್ಷರ ಮತ್ತು 3 ಅಕ್ಷರದ ದೊಡ್ಡ ದೊಡ್ಡ ಮಹಾಶಕ್ತಿಗಳಿದೆ. ಈ 2 ಅಕ್ಷರ ಯಾವುದಂದ್ರೆ ಇಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್. ಯಾವುದೇ ಒಬ್ಬರು ಭಿಕ್ಷದವನು ಕಳ್ತನ ಮಾಡಿದ್ರು ಅಲ್ಲಿ ಇಡಿ ಇರ್ತಾನೆ. ಅಥವಾ ಒಂದು ಸ್ಕೂಲ್ ಮೇಸ್ಟ್ರು ಯಾವನೋ ಒಬ್ಬರು ಸೀಟ್ ಇಸ್ಕೊಡಕ್ಕೆ ಒಂದು 50 ರೂಪಾಯಿ ತಗೊಂಡ್ರೆ CBI ಅಲ್ಲಿ ಇರ್ತಾನೆ. ಇಷ್ಟು ದೊಡ್ಡ ಅನಾಹುತ ಆಗಿದೆ ಅಂದರೆ ಇಂಗ್ಲೀಷ್ ಒಳಗೆ ಹೇಳ್ಬೇಕಂತ ಹೇಳಿದ್ರೆ $billions, $billions, ಕೋಟಿ ಕೋಟಿ. ಆ ಕಾಲದೊಳಗೆ ಹೇಳ್ತಾ ಇದ್ರು ಶತಕೋಟಿಗಳು. ಇಲ್ಲಿ ಅಷ್ಟು ಹೋದ್ರೂ ನಮ್ಮ ಸರ್ಕಾರ ನಿದ್ದೆ ಹೋಗ್ತಾ ಇದೆ. ಈ ಇಡಿಗಳು ಮತ್ತು CBIಗಳು ಎಲ್ಲಿದ್ದಾರೋ ಪತ್ತಾನೇ ಇಲ್ದಿರಾಗಿದೆ. ಈಗ ರಾಜಕೀಯ ವ್ಯಕ್ತಿಗಳು ಪ್ರಧಾನಿ ಮೋದಿ ಅವ್ರನ್ನಾದ್ರೂ ತಗೊಳ್ಳಿ, ಒಂದು ಬಾಯ್ ಬಿಡ್ತಾ ಇಲ್ಲ ಇದ್ರ ಬಗ್ಗೆ. ದೇಶಾದ್ಯಂತ ತುಂಬಾ ಹೋರಾಟ ನಡೀತಾ ಇದೆ. ನಾನು ಈ ಪ್ರಧಾನಿಗಳ ಬಗ್ಗೆ ಮಾತಾಡಬೇಕಾದ್ರೆ ಭಾರಿ ಸಂತೋಷವಾಗಿ ಮಾತಾಡ್ತೀನಿ ಸರ್. ಮಾತಾಡಿ. ಕಾರಣ ಏನಂದ್ರೆ ಯಾವಾಗ ನೋಡು ಇವರಿಗೆ ಒಂದು ತೀಟೆ ಎಡ್ದುಬಿಟ್ಟೈತೆ. ಜವಾಹರ್ಲಾಲ್ ನೆಹರು ಅದು ಮಾಡಿಲ್ಲ, ಇಂದಿರಾ ಗಾಂಧಿ ಇದು ಮಾಡಿಲ್ಲ, ರಾಜೀವ್ ಗಾಂಧಿ ಅದು ಮಾಡಿಲ್ಲ. ನಾನು ಈ 3 ಬಗ್ಗೆನೂ ಮಾತಾಡ್ತೀನಿ. ಇಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು. ಅವರು ಮಹಾತ್ಮ ಗಾಂಧಿ ಕೊಡುಗೆ ಏನು ಇಲ್ಲ ದೇಶಕ್ಕೆ ಅಂತಾರೆ. ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಇವ್ರು ಮಾತಾಡಕ್ಕೆ ಇವ್ರಿಗೆ ಯೋಗ್ಯತೆನೇ ಇಲ್ಲ. ಕಾರಣ ಏನಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಇವರೇ ಕೊಂದಿದ್ದು, ಇನ್ಯಾರು ಕೊಂದಿಲ್ಲ ಅಂತ ಹೇಳಿ. ಕೊಂದಿದ್ದಾಗ ಮಹಾತ್ಮ ಗಾಂಧಿ ಹೇ ರಾಮ್ ಅಂತಾನೆ ಸತ್ತಿತ್ತು. ಮಹಾತ್ಮ ಗಾಂಧಿ ಅವರು ಇವತ್ತು ಇಲ್ಲದಿದ್ರೆ ದೇಶಕ್ಕೆ ಇವರೆಲ್ಲ ಎಲ್ಲಿರ್ತಾ ಇದ್ರು? ಇವರು ನನಗೆ ಗೊತ್ತಿರಂಗೆ ಇವರು ಯಾರು ಒಬ್ಬರೂ ಇದರೊಳಗೆ ಸ್ವತಂತ್ರ ಹೋರಾಟಗಾರರೇ ಇಲ್ಲ. ಮೊನ್ನೆ ಮಾತಾಡೋ ಎಲ್ಲಿ ನೋಡಿ ಇವರು ಜವಾಹರ್ಲಾಲ್ ನೆಹರು ಬಗ್ಗೆ ಹೇಳ್ತಾರೆ. ಒಂದು ಚಿಕ್ಕ ವಿಷಯ ಹೇಳ್ತೀನಿ ತಮಗೆ. ಜವಾಹರ್ಲಾಲ್ ನೆಹರು ಅವರು ಈ ಇಡೀ ನಮ್ಮ ಪ್ರಪಂಚವನ್ನು ಆಳ್ತಕ್ಕಂಥ ಆ ಕಾಲದ ಬ್ರಿಟಿಷ್ ಅವರ ರಾಣಿ ಮಗನು ಇಬ್ಬರು ಒಂದೇ ಕಾಲೇಜ್ ಒಳಗೆ ಓದ್ತಾ ಇದ್ರು, ಇಂಗ್ಲೆಂಡ್ ಒಳಗೆ. ಆ ರಾಜಕುಮಾರ ಕ್ಲಾಸ್ ಮುಗಿದ್ಬಿಟ್ಟು ಆಚೆ ಬರಬೇಕಾದ್ರೆ ಆತನ ಒಂದು ಕಾಲು ಇರ್ತಾ ಇತ್ತು. ಇಡೀ ಪ್ರಪಂಚನ ಆಳ್ತಕ್ಕಂಥ ರಾಜ್ಕುಮಾರ್ ಮಗನಿಗೆ ಒಂದು ಕಾಲು ಇರ್ತಾ ಇತ್ತು. ಇಲ್ಲಿಂದ ಹೋಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರುಗೆ ಒಂದೊಂದು ಗೇಟ್ ಒಳಗೆ ಒಂದೊಂದು ಕಾರ್ ಇರ್ತಾ ಇತ್ತು. ಅಂದರೆ ಅಷ್ಟು ದೊಡ್ಡ ಸಾಹುಕಾರ ಈ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ. ಅವತ್ತವರು ಡ್ಯಾಮ್ಗಳು ಕಟ್ಟಿದ್ರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಇದೆಲ್ಲ ಅವ್ರು ಮಾಡಿದ್ರು. ಅವ್ರು ಇನ್ನೊಂದು ಅವ್ರು ಏನು ಹೇಳ್ತಾರೆ, ದೇವಸ್ಥಾನ ಕಟ್ಟಿದ್ರೆ ಪೂಜಾರಿಗಳು ಅಷ್ಟು ಪ್ರಸಾದ ಕೊಟ್ಟರೆ ಒಂದು 4 ಜನ ತಿಂದ್ಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ಈ ದೇವಸ್ಥಾನಗಳು ಬೇಡ, ಮಾಡರ್ನ್ ಟೆಂಪಲ್, ಅದು ಮಾದರಿಯಾದ ದೇವಸ್ಥಾನಗಳು ಕಟ್ಟು ಅಂತೇಳಿ ನಮ್ಮ ಕೆಂಗಲ್ ಹನುಮಂತಯ್ಯವ್ರನ್ನ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾರ್ಖಾನೆಗಳು, HL ಆಗಿರ್ಬೋದು, IT ಆಗಿರ್ಬೋದು, BL ಆಗಿರ್ಬೋದು, ಬೆಬೆಲ್ ಆಗಿರ್ಬೋದು, BHL ಆಗಿರ್ಬೋದು, HMT ಆಗಿರ್ಬೋದು, ವಾಶ್ ಫ್ಯಾಕ್ಟ್ರಿ ಇಂಥದ್ದೆಲ್ಲ ಅವ್ರು ಕಟ್ಟಿ ದೊಡ್ಡ ಸಾಧನೆ ಮಾಡಿದ್ದಕ್ಕೆ ಎಷ್ಟೋ ಲಕ್ಷ ಜನ ಅಲ್ಲಿ ಊಟ ಮಾಡಿದ್ರು. ಅದಕ್ಕೆ ಮಾಡರ್ನ್ ಟೆಂಪಲ್ ಆಗಿ ಮಾಡಿದ್ರು. ಡ್ಯಾಮುಗಳು ಕಟ್ಟೋರು. ಇವತ್ತೇನು ಬೇಡ, ನಮ್ಮ ಪಂಜಾಬ್ ಒಳಗೆ ಬಕ್ರಾನಂಗಲ್ ಡ್ಯಾಮ್ ಅಂತ ಐತೆ. ಅದರಲ್ಲಿ ಎಷ್ಟು ನಮಗೆ ನೀರು ಬರ್ತಾ ಇದೆ ಅಂತ ಡ್ಯಾಮ್ಗಳೆಲ್ಲ ಪ್ಲ್ಯಾನ್ ಮಾಡಿದೆಲ್ಲ ಬೇರೆ ಯಾರೂ ಅಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರೇ. ಇವತ್ತೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ರಾಮರ ದೇವಸ್ಥಾನದೊಳಗೆ ಲೂಟ್ ಮಾಡೋದು ಪ್ಲ್ಯಾನ್ ಮಾಡೋಣ, ಕೃಷ್ಣ ಜನ್ಮಾಷ್ಟಮಿ ಭೂಮಿಗಳಿಗೆ ಲೂಟ್ ಮಾಡೋಣ, ಅಥವಾ ಇನ್ನೊಂದು ಕಡೆ ಮಾಡೋಣ ಅಂತೇಳಿ ಹೋಗಿ ಮೊನ್ನೆ ಏನಿಲ್ಲ ನಾವು ನಡೀತಕ್ಕಂಥ ಈ ಅಮೆರಿಕಾಗೂ ಇರಾನ್ಗೂ ಜಗಳದೊಳಗೆ ನಾವು ಹುಚ್ಚರವನಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಆ ದೇಶದೊಳಗೆ ಇರ್ತಂಥ ಪ್ರಜೆನೇ ಟ್ರಂಪ್ನ ಈಸ್ ಬ್ರೈನ್ಲೆಸ್ ಅಂತ ಹೇಳಿದ್ರು. ಅಂಥವ್ರನ್ನ ಮಾಡಿ ನಮಗೆ ಪೆಟ್ರೋಲ್ ಇಲ್ದಿರಾಯಿತು, ಗ್ಯಾಸ್ ಇಲ್ದಿರಾಯಿತು. ಇವತ್ತು ಮತ್ತೆ ನಾವು ಇರಾನ್ ಅವ್ರ ತಗೊಂಡಿದ್ದೀವಿ. ಅವರ ಒಂದು ಧರ್ಮದ ಗುರು ಸಾವಿಗೆ ನಮ್ಮನ್ನು ಕರೆದಿದ್ದಾರೆ. ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ನೋಡಿ ಎಷ್ಟಿದೆ ಅಂತ. ಇಂಥದ್ದೆಲ್ಲ ನಾವು ಒಂದೊಂದು ಹೇಳಕ್ಕೆ ಹೋದರೆ ಚರಿತ್ರೆನ ನಾವು ಅಳಿಸ್ತಾ ಇದ್ದೀವಿ, ನಾವು ಚರಿತ್ರೆ ಬೆಳೆಸ್ತಾ ಇಲ್ಲ. ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಕಾಂಗ್ರೆಸ್ ಕಾಲದೊಳಗೆ ತುಂಬ ಮಾಡಿದ್ದಾರೆ. ಇವತ್ತು ನಾವು ರಾಜೀವ್ ಗಾಂಧಿ ಬಗ್ಗೆ ಒಂದು ಮಾತು ನಾವು ಹೇಳೋಣ. ಅವತ್ತು ಕಾರುಗಳು ನಮಗೆ ಇರಬೇಕಾದ್ರೆ ಒಂದು ಊರೊಳಗೆ ಒಂದು 4 ಕಾರ್ ಇದ್ದರೆ ಜಾಸ್ತಿ ಆಗ್ತಾ ಇತ್ತು.
ಇವತ್ತು ಒಂದು ಊರೊಳಗೆ 4,000 ಕಾರುಗಳಿದೆ. ಕಾರಣ ಯಾರು? ದ ಲಿಬರಲೈಸೇಷನ್ ಪಾಲಿಸಿ ವಿಚ್ ಹ್ಯಾಸ್ ಬಿನ್ ಬ್ರಾಟ್ ಬೈ ದಿವಂಗತ ನಮ್ಮ ರಾಜೀವ್ ಗಾಂಧಿ ಅವರ ಬದಲು ನರಸಿಂಹರಾವ್ ಅವರು ಅದನ್ನು ಮನ್ನಣೆ ಮಾಡೋದು. ಹಿಂಗೆ ನಾವು ಒಂದೊಂದು ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾವು ಚರಿತ್ರೆನ ಬಂಗಾರ ಅಕ್ಷರದೊಳಗೆ ಬರ್ದಿಕ್ಕಂಥ ಹಳೆಯ ಚರಿತ್ರೆನ ಇವತ್ತು ನಾವು ತಗಡೊಳಗೆ ಓದ್ತಾ ಇದ್ದೀವಿ. ದಯವಿಟ್ಟು ಮತ್ತೊಂದು ಸರ್ತಿ ಆ ನೀಟ್ ಒಂದು ಎಕ್ಸಾಮ್ ಒಳಗೆ ಅಂದರೆ ಆ ಪರೀಕ್ಷೆ ಒಳಗೆ ಬಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ತಾಯಿ ತಂದೆ ದುಡ್ಡು ಎತ್ಕೊಂಡು ಫೀಸ್ ಕಟ್ಟಿಬಿಟ್ಟು ಅವರಿಗೆ ಪರೀಕ್ಷೆ ಆಗ್ದಿರ 28 ಜನ ವಿದ್ಯಾರ್ಥಿಗಳು ಸತ್ತು ಹೋಗಿದ್ದಾರೆ. ಇದ್ರ ಬಗ್ಗೆ ಯಾರು ಕೇಳೋರೇ ಇಲ್ಲ. ಅಲ್ಲೂ ಇಡಿ ಇಲ್ಲ, ಅಲ್ಲೂ CBI ಇಲ್ಲ. ಈ ಧರ್ಮೇಂದ್ರ ಪ್ರಧಾನಿಗೆ ಒಳ್ಳೆ ಮಜಾ ಮಾಡಿಕೊಂಡು ಕಂಬಳಿ ಹೊತ್ಕೊಂಡು ಅಲ್ಲೇ ಕೂತಿದ್ದಾನೆ. ಆತನ ರಾಜೀನಾಮೆ ಮಾಡಿದ್ರೆ ಕಿವಿನೇ ಕೇಳ್ತಾನೆ, ಈ ಕಿವಿ ಕೇಳ್ತಾನೆ, ಈ ಕಿವಿ ಹೇಳ್ತಾರೆ. ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಈ ವಿದ್ಯೆ ಬಗ್ಗೆ ಏನಿದೆ, ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ. ಮತ್ತು ಅದೊಂದಾಯ್ತು ಅಂತ ಹೇಳಿದ್ರೆ ಈ ಟೀಚರ್ಸ್ ಎಕ್ಸಾಮಿನೇಷನ್ ಅಂತಾಯ್ತು, ಆ ಪೇಪರು ಲೀಕ್ ಆಯ್ತು. ಅದಕ್ಕೂ ಅವರು ಏನು ಕೇಳ್ತಾ ಇಲ್ಲ. ಇಷ್ಟೆಲ್ಲ ನಾವು ಹೇಗೆ ಹೇಳ್ತಾ ಇದ್ದೀವಿ ಅಂದರೆ ಜನ ಸುಮ್ಮನೆ ತೂಕೊಡ್ತಾ ಇಲ್ಲ. ಇವತ್ತು ತಮ್ಮ ಮುಂದೆ ಹೇಳ್ತಾನೆ, ತಮ್ಮಂಥ ಒಂದು ಪತ್ರಿಕೋದ್ಯಮದವರಂತ ಬರ್ತಕ್ಕಂಥ ಚುನಾವಣೆ ಒಳಗೆ ಹೇಗೆ ನಾವು GBA ಬಗ್ಗೆ ಮಾತಾಡ್ದು, ರಾಷ್ಟ್ರದ ಚುನಾವಣೆ ಬಗ್ಗೆ ನಾವು ತುಂಬಾ ಮಾತಾಡಬೇಕಾಗಿರುತ್ತೆ. ಆದ್ರೆ ವಿದ್ಯಾವಂತರನ್ನೇ ಬಿಜೆಪಿ ಅವ್ರಿಗೆ ಓಟ್ ಹಾಕ್ತಾರಲ್ಲ, ಅದಕ್ಕೇನ್ ಹೇಳ್ತೀರಾ ಸರ್? ಈಗ ನಾನು ತಮ್ಮ ಹತ್ರ ಮಾತಾಡ್ದಂಗೆ ನಮ್ಮ ದೇಶದ ವಿದ್ಯೆ ಎಷ್ಟು ದೂರ ಇದೆ ಅಂದ್ರೆ ಇಡೀ ಪ್ರಪಂಚದೊಳಗೆ ನಮ್ಮ ವಿದ್ಯೆ ಕಲಿತಾ ಇದ್ದಾರೆ ಎಲ್ಲರೂ. ಆದರೆ ಇವರು ಬಂದ ಮೇಲೆ ವಿದ್ಯೆ ಕಲಿತಾ ಇಲ್ಲ ಸರ್, ವಿದ್ಯೆ ಕೊಲಿತಾ ಇದೆ. ಯಾಕಂದ್ರೆ 28 ಜನ ವಿದ್ಯಾರ್ಥಿಗಳು ಸತ್ತು ಅವ್ರ ಮನೆಯೊಳಗೆ ಹೋಗ್ಬಿಟ್ಟು ಒಂದು ಅವ್ರಿಗೆ ಶಾಂತಿ ಹೇಳೋಕ್ಕೂ ಯಾರಿಗೂ ಗತಿ ಇಲ್ದಿರ ಆಗೋಗ್ಬಿಟ್ಟೈತೆ. ಪಾಪ ಬಡವರಲ್ವಾ ಸರ್ ಅವರಲ್ಲ. ಇವತ್ತು ನಾಳೆ ದಿನ ಮತ್ತೆ ಪರೀಕ್ಷೆ ಇವ್ರಿಗೆ ಯಾವ ಏರ್ ಫೋರ್ಸು ವಿರೋಧಿಗಳನ್ನ ಹೊಡೆಯೋಕ್ಕೋಸ್ಕರ ನಾವು ಫ್ಲೈಟ್ಗಳನ್ನೆಲ್ಲ ಖರೀದಿ ಮಾಡಿದ್ದು, ಕ್ವಶನ್ ಪೇಪರ್ ಎತ್ಕೊಂಡು ಹೋಗೋಕ್ಕೆ ಏರ್ ಫೋರ್ಸ್ ಪ್ಲೇನ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಇದು ನಾವೆಲ್ಲ ನೋಡಿದ್ರೆ ನೆಗಿಬೇಕೋ ಅಳಬೇಕೋ ಗೊತ್ತಿಲ್ಲ. ಯಾಕಂದ್ರೆ ಮಾಜಿ ಸೈನಿಕ, ನಮ್ಗೆ ಗೊತ್ತು ಆ ಏರ್ ಫೋರ್ಸ್ ಒಳಗಿರೋ ಪ್ಲೇನ್ಗಳು ಹಿಂಗೆ ನಾವು ಶಾಶ್ವತ ಮಾಡ್ತಾ ಇದ್ದೀರಿ ಅಂತೇಳಿ. ಇಷ್ಟು ಹೇಳಿ ನಡೀತಕ್ಕಂಥ ಈ ರಾಷ್ಟ್ರದ ಅನ್ಯಾಯ, ರಾಮರ ದೇವಸ್ಥಾನದೊಳಗೆ ಆಗ್ತಕ್ಕಂಥ ಜಾಸ್ತಿ ಯಾಕೆ ಸರ್ ನಾವು ಮಾತಾಡ್ತಾ ಇದ್ದೀವಿ? ನಾವು ಪೇಜಾವರ್ಗನ್ನ ದೊಡ್ಡ ಬುದ್ಧಿವಂತರ. ಪೇಜಾವರ್ ಶ್ರೀಗಳು ಹೇಳ್ತಾ ಇದ್ದಾರೆ, ನೀವು ನೋಂದಣಿ ಮಾಡಿ ಆ ದೇವಸ್ಥಾನದೊಳಗೆ ಆಗ್ತಕ್ಕಂಥ ಅನ್ಯಾಯನ ಎದ್ದು ತೋರಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ದೊಡ್ಡವ್ರು ಯಾರು ಬೇಕು ನಮಗೆ? ಪೇಜಾವರ್ ಮಹಾಶ್ರೀಗಳು ಪ್ರಪಂಚದಲ್ಲಿ ಹುಟ್ಟಬೇಕಂತ ಹೇಳಿದ್ರೆ ಅವರು ಮತ್ತೆ ಜನ್ಮ ಎತ್ಕೊಂಡು ಬಂದಿರೋರು. ಇವಾಗ ಇನ್ನೊಂದು ವಿಷಯ ಪೇಜಾವರ ಶ್ರೀಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ಏನ್ ಮಾಡಿದ್ದಾರೆ, ಇತ್ತೀಚೆಗೆ ಇಲ್ಲಿನ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು, ರಿಜಿಸ್ಟರ್ ಮಾಡಿಸಿ ಅಂತ. ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕಿದಾರಲ್ಲ ಬಿಜೆಪಿಯವರು ಮತ್ತೆ RSS ಅವರು. ಸರ್, ಇವ್ರ ಬಗ್ಗೆ ನಾನು ಮಾತಾಡ್ಬೇಕಂತ ಹೇಳಿದ್ರೆ ತುಂಬಾ ಮನಸ್ಸಿನೊಂದು ಮಾತಾಡ್ತಾ ಇದ್ದೀನಿ. ಕಾರಣ ನಾವೆಲ್ಲ ಹುಟ್ಟು ಹೋರಾಟಗಾರರು ಮಾತ್ರ ಅಲ್ಲ, ಹುಟ್ಟು ಹಿಂದೂಗಳೇ. ಇವ್ರೇನ್ ಪವರ್ ಆಫ್ ಅಟಾರ್ನಿ ತಗೊಂಡು ಹಿಂದುತ್ವ ನಿಮ್ಮ ಕಾಲದಲ್ಲಿ ಇರ್ಲಿಲ್ವಾ? ಈಗ ಮಾತ್ರ ಬಂತ ಅಥವಾ ಮುಂಚೆ ಇತ್ತ? ಅಲ್ಲ ಸರ್, ನನಗೆ ಇವಾಗ ನಾನು ಹೇಳ್ದಲ್ಲ 80 ವರ್ಷ ಮುಗಿದೋಯ್ತು ಅಂತ ನನಗೆ. ಅಲ್ಲ, ಅದಕ್ಕೆ ಕೇಳ್ತಾರೆ ನಿಮ್ಗೆ. ನಮ್ಮ ಊರೊಳಗಿರ್ತಕ್ಕಂಥ ರಾಮರ ದೇವಸ್ಥಾನ ಇವ್ರು ಬಂದ ಮೇಲೆ ನಾವು ಕಟ್ಟಿದ್ವು. ಹಳೆ ಕಾಲದೊಳಗೆ ತುಟ್ಕುಂಟ್ರಿ ಒಳಗೆ ರಾಮರ ದೇವಸ್ಥಾನ, ಬಾನಸೋಡಿ ಒಳಗೆ ಆಂಜನೇಯ ದೇವಸ್ಥಾನ, ಮತ್ತೆ ನಿಮ್ಮ ರಾಮ ಮಂದಿರ ದೇವಸ್ಥಾನಗಳು ಕರ್ನಾಟಕದೊಳಗೆ, ಬೆಂಗಳೂರೊಳಗೆ. ಇವ್ರು ಬಂದ ಮೇಲೆ ಹಿಂದುತ್ವ ಬೆಳೀಲಿಲ್ವಲ್ಲ, ಹಿಂದುತ್ವ ಸಾಯಿಸ್ತಾ ಇದ್ದಾರೆ. ಇವ್ರಿಗೂ ಒಂದು ಪದ ಇದೆ, ಬೊಮ್ಮನ್ ಮಾಲಿಕ್ ದಲಿತ್ ಸೇವಕ್. ಮತ್ತೊಂದು ಸರ್ತಿ ಹೇಳ್ತೀನಿ ಸರ್, ಬೊಮ್ಮನ್ ಮಾಲಿಕ್ ದಲಿತ್ ಸೇವಕ್ ಅಂದ್ರೆ ನಾನು ಅದಕ್ಕೆ ಉದಾಹರಣೆ ಕೊಡಬಲ್ಲೆ. 40 ವರ್ಷಕ್ಕೆ ಮುಂಚೆ ಒಂದು ದಲಿತನ RSS ಒಳಗೆ ಎತ್ಕೊಂಡೋಗಿ ನಾನು ಸೇರಿಸಿದ್ದೀನಿ. ಇವತ್ತು ಅವನು ಕಾರ್ಯವಾಹನ ಇಲ್ಲ, ಯಾವುದೂ ಇಲ್ಲ, ಒಂದು ಮಾಮೂಲಿ ಸೇವಕನಾಗಿ ಕೂತಿದ್ದಾನೆ. ಕಾರಣ ಅಲ್ಲ, ಅವನ ಹತ್ರ ಬಂದ್ಬಿಟ್ಟು ಆ ಪುಣ್ಯವಾದ ಒಂದು ಜಜ್ವಾರ ಇಲ್ಲಿದೆ. ಕಾರಣ ಅವನು ಅಲ್ಲೇ ಕೂತಿದ್ದಾನೆ. ಹೆಸರು ಗೋತ್ರ ಬೇಕಂದ್ರೆ ನಾನು ತಗೊಂಡು ತೋರಿಸ್ಬಿಡ್ತೀನಿ. ಸೊ ಇಂಥದ್ದೆಲ್ಲ ನಡೀತಾ ಇರೋದು, ಇದು ಎಷ್ಟರ ಮಟ್ಟ ನ್ಯಾಯ ಅಂತ ಗೊತ್ತಿಲ್ಲ ಸರ್. ಇಲ್ಲಿ ರಾಜಕೀಯದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾರೆ ಕೆಲವು ಜನ. ಆದರೆ ನಾನು ಇವತ್ತು ಹೇಳ್ತೀನಿ ಸರ್, ಈ ಪ್ರಿಯಾಂಕ ಖರ್ಗೆ ಅವ್ರನ್ನ ನಾವು ಮೆಚ್ಕೊಬೇಕಾಗಿರೋದು. ಕಾರಣ ಏನಂದರೆ ವಿದ್ಯಾವಂತ, ಆತನಿಗೆ ಏನು ಗೊತ್ತೋ ಅದನ್ನು ಪ್ರಶ್ನೆ ಮಾಡಿದ್ದಾನೆ. ಈಗ ಅವರು ಈ 2 ಅಕ್ಷರ 3 ಅಕ್ಷರನ ಬಿಡ್ತಕ್ಕೆ ಶುರು ಮಾಡ್ತಾರೆ. ED ಅವ್ರನ್ನೋ CBI ಅವ್ರನ್ನ ಕಳ್ಸೋಕ್ಕೆ. ಅದು ಏನು ನಡೆಯಲ್ಲ ಸರ್. ಕಾರಣ ಇವತ್ತು ಎಲ್ಲ ದೇಶದೊಳಗಿರ್ತಕ್ಕಂಥ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ನಿಮ್ಮನ ವರ್ಗ ಅಂತ ನಾವು ಹೇಳ್ತಿರೋ ಅವರೆಲ್ಲ ಎದ್ದು ನಿಂತು ಬಿಟ್ಟಿದ್ದಾರೆ ಸರ್. ಅಂದರೆ ಇವರು ಯಾವ ವಂಶ ಅಂತ ಹೇಳಿದ್ರೆ ಇವರೆಲ್ಲ ಮಾರುತಿ ವಂಶ.
ಅವತ್ತು ಆ ರಾಮನಿಗೆ ಸಾಥ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಈ ಮಾರುತಿ ವಂಶನೇ. ಇವತ್ತು ಮಾರುತಿ ವಂಶ ಎದ್ದೊಳ್ತಾರೆ. ಎದ್ದಾಳ ಮೇಲೆ ನಿಮ್ಗೆ ಗೊತ್ತಾಗ್ತದೆ ನೀವು ಯಾರು ಅಂತ. ಮತ್ತೆ ನಾನು ಇಲ್ಲಿ ಆ ನಮ್ಮ ಹರೇ ರಾಮ್ ಹರೇ ಕೃಷ್ಣ ಹಾಡನ್ನ ಜ್ಞಾಪಕ ಮಾಡ್ತಾ ಇದ್ದೀನಿ. ದೇಕೋ ಯೇ ದೀವಾನೆ ತುಮ್ ಯೇ ಕಾಮನಾ ಕರೋ, ರಾಮನೇ ಹಸಕರ್ ತ್ಯಾಗ ಅವರು ಕೃಷ್ಣನ ರೀತಿ ಬತ್ತಾಯ. ನೀವು ಏನು ಮಾಡ್ತಾ ಇದ್ದೀರಾ? ಇನ್ನೊಂದು ಗಾದೆ ಹೇಳ್ತಾರೆ ಇವರು ನಮ್ಮ ಉರ್ದು ಒಳಗೆ, ಉಪ್ಪರ್ ಬೋಲೋ ರಾಮ್ ಅಂದರ್ ಕರೋ ಕಾಮ್ ಐಸೆ ಬೇಮಾನಕ್ಕೋ ಕಾಸೆ ಬೆಲೆಗಾರ. ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆ ನಾನು ಮತ್ತೊಂದು ಬಾರಿ ಚಿರಋಣಿ ಮತ್ತು ನಮಸ್ತೆ. ಜೈ ರಾಮ್ ಅಂತ ನಾವು ಹೇಳಲ್ಲ, ಜೈ ಹನುಮಾನ್ ಅಂತ ಹೇಳಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.